ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ತೊಗೊಂಬಂದಿದ್ದೀನಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಯಾಕೆ ಅಂದರೆ ತುಂಬಾ ಕಷ್ಟ ಇದೆ. ನಾವು ಎಷ್ಟೇ ಕಷ್ಟಪಟ್ಟರು ದುಡ್ದಿದ್ದ ಕಾಸು ಕೈಯಲ್ಲಿ ನಿಲ್ತಾ ಇಲ್ಲ. ಹಾಗೆ ನಾವು ಏನೇ ಮಾಡಿದ್ರು ನಾವು ಏಳಿಗೆ ಆಗ್ತಾ ಇಲ್ಲ. ಇನ್ನೆಷ್ಟಪ್ಪ ದೇವ್ರನ್ನ ಮುಗಿಬೇಕು, ಇನ್ನೆಷ್ಟಪ್ಪ ನಾವು ಕಷ್ಟಪಡಬೇಕು ಅಂತ ಹೇಳೋರಿಗೆ ಈ ವಿಡಿಯೋ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಒಂದು ಸಣ್ಣ ಅಂದರೆ 2 ಇದಿದೆ. ಆ 2 ಮಂತ್ರನ ನಾವು ಮನಸ್ಸಲ್ಲಿ ಹೇಳ್ಕೊಂಡ್ರೆ, ಇಲ್ಲ ಮನೇಲಿ ಪ್ರತಿದಿನ ಪಾರಾಯಣ ಮಾಡಿದ್ರೆ, ಇಲ್ಲ ನಮಗಿದು ಹೇಳಕ್ಕೆ ಬರಲ್ಲ, ನಮ್ಗೆ ಟೈಮ್ ಸಾಕಾಗ್ತಾ ಇಲ್ಲ, ನಾವು ತುಂಬ ಕೆಲಸ ಇರುತ್ತೆ, ಹಾಗೆ ಟೈಮೇ ಇರೋದಿಲ್ಲ ಬೆಳಗ್ಗೆ ಸಂಜೆ ಅನ್ನೋರು, ನಾವು ಫೋನಲ್ಲಿ ಕೂಡ ಅದನ್ನು ಹಾಕಿ ಬಿಟ್ಬಿಟ್ರೆ ಅಂತೂ ಅದು ನಮಗೆ ತುಂಬಾ ಇದಾಗುತ್ತೆ. ಬೆಳಗ್ಗೆ ಸಂಜೆ ಆ 2 ಮಂತ್ರನ ನಾವು ಪಠಿಸಿದ್ರೆ ಸಾಕು, ಲಕ್ಷ್ಮಿ ತಾನಾಗೆ ನಮ್ಮ ಮನೆಗೆ ಬರ್ತಾಳೆ. ಹಾಗೆಯೇ ಲಕ್ಷ್ಮಿ ಮಹಾಲಕ್ಷ್ಮಿ ಮನೆಗೆ ಬಂದು ತುಂಬಾ ನಮಗೆ ಲೈಫಲ್ಲಿ ಅಂದ್ಕೊಂಡಿದ್ದು ಕೂಡ ಸಕ್ಸಸ್ ಆಗುತ್ತೆ. ಇದು ಬಂದು ನಿಜವಾಗ್ಲೂ ಆಗಿರೋ ಅಂಥದ್ದು. ಈ ಸ್ತೋತ್ರ ಏನು ನಾವು ಮಂತ್ರ ಇದೆ, ಆ ಮಂತ್ರನ ಪಾರಾಯಣ ಮಾಡಿದ್ಮೇಲೆ ಜೀವನದಲ್ಲಿ ಎಷ್ಟು ಸಕ್ಸಸ್ ಸಿಕ್ಕಿದೆ, ಹಾಗೆ ಅದನ್ನು ಕೇಳಿದ ಮೇಲೆ ಏನೆಲ್ಲ ನಮಗೆ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೆ, ಎಷ್ಟೆಲ್ಲ ಸಕ್ಸಸ್ ಕಾಣ್ದಿದೆ ಅಂತ ತುಂಬ ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ. ಸೊ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಹಾಗೆ ದೊಡ್ಡ ದೊಡ್ಡವ್ರು ಕೂಡ ಹೇಳೋದು ಕೂಡ ಈ ಸ್ತೋತ್ರದ ಬಗ್ಗೆನೇ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರು ಅಂದರೆ ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ಬಿಡ್ತೀರಾ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಏನಿಲ್ಲ ಅಂತ. ಫುಲ್ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಹೇಳಿದ್ದೀನಿ, ಹಾಗೆ ಏನದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ. ಹಾಗೆ ತುಂಬ ಜನ ವಿಡಿಯೋಸ್ ನೋಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನಕ್ಕೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಸೊ ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರೋದಿಲ್ಲ. ನಾವು ವೀಡಿಯೋಸ್ ಅಂದರೆ ಹಾಡುಗಳನ್ನ, ವೀಡಿಯೋಸ್ನ, ಸ್ತೋತ್ರನ ಕೇಳಿರ್ತೀವಿ, ಬಟ್ ಅದನ್ನು ನಮ್ಮ ಜೀವನದಲ್ಲಿ ನಾವು ಡೈಲಿ ಅಳವಡಿಸ್ಕೊಳ್ಳೋದಿಲ್ಲ. ಅದನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಇವತ್ತು ನೋಡ್ತೀವಿ, ನಮಗೆ ಅದು ಇಷ್ಟ ಆಗಲಿಲ್ಲ, ಇಲ್ಲ ಬೇಡ ಅಂದ್ಬಿಟ್ಟು ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಹಾಡು ಹಾಕ್ತೀವಿ ಮೊಬೈಲಲ್ಲಿ, ನಾವು ಡೈಲಿ ಹಾಡುಗಳು ಹಾಕ್ತೀವಿ, ಬಟ್ ಏನು ನಮಗೆ ಇಂಪಾರ್ಟೆಂಟ್ ಇರುತ್ತೆ, ಏನು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗುತ್ತೆ, ಅದನ್ನು ನಾವು ಮಾಡೋದಿಲ್ಲ. ಅದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಮೊದಲನೇ ಸ್ತೋತ್ರ ಏನಪ್ಪ ಅಂದರೆ ಕನಕದಾರ ಸ್ತೋತ್ರ. ತುಂಬ ಜನಕ್ಕೆ ಗೊತ್ತಿದೆ ಅಂದ್ಕೊತೀನಿ, ಇನ್ನೂ ಕೆಲವ್ರು ಜನಕ್ಕೆ ಗೊತ್ತಿಲ್ಲ. ನನಗೂ ಗೊತ್ತಿರಲಿಲ್ಲ, ನಾನು ಕೇಳ್ತಿದ್ದೆ ಬಟ್ ನಾನು ರೂಢಿ ಮಾಡ್ಕೊಂಡಿರಲಿಲ್ಲ. ಹೇಗಪ್ಪ ಅಂದರೆ ಜಸ್ಟ್ ನಾನು ದೇವ್ರ ಹಾಡುಗಳು ಹಾಕಿದಾಗ ಯಾವ ಹಾಡು ಬಂದರೂ ನಾನು ಆ ಹಾಡು ಕ್ಲಿಕ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ ನಾನು ಅಷ್ಟೇ. ಬಟ್ ನನಗೆ ಒಬ್ಬರು ದೊಡ್ಡೋರು ಹೇಳಿದ್ದು, ಅಂದರೆ ನಾನು ಅವ್ರ ಮನೇಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಆಗ ಅವರು ಡೈಲಿ ಕನಕದಾರ ಸ್ತೋತ್ರ ಹೇಳೋರು, ಇಲ್ಲ ಕೇಳೋರು. ಟೈಮ್ ಇದ್ದರೆ ಪೂಜೆ ಮಾಡಬೇಕಾದ್ರೆ ಪಾರಾಯಣ ಮಾಡೋರು, ಇಲ್ಲ ಅಂದರೆ ಆ ವಿಡಿಯೋನ ಹಾಕಿಬಿಟ್ಟು ಬಿಟ್ಬಿಡೋರು ಮನೆಯಲ್ಲಿ. ತುಂಬ ದುಡ್ಡಿದೆ ಅವ್ರ ಹತ್ರ, ತುಂಬ ಅಂದರೆ ಅವ್ರ ಮನೇಲಿರೋ ಒಂದೊಂದು ಸದಸ್ಯರ ಹೆಸರಲ್ಲೂ ಕೋಟಿ ಗಟ್ಟಲೆ ದುಡ್ಡಿದೆ. ಬಟ್ ಆದರೂ ಅವ್ರು ವಿಡಿಯೋ ಹಾಡು ಹಾಕೋರು, ಸ್ತೋತ್ರ ಹಾಕೋರು, ಕನಕದಾರ ಸ್ತೋತ್ರ ಡೈಲಿ. ಆದರೆ ಸೋಮವಾರ ಮಂಗಳವಾರ ಓದೋರು, ಶುಕ್ರವಾರ ಓದೋರು, ಇಲ್ಲ ಅಂದರೆ ಡೈಲಿ ಪಾರಾಯಣ ಮಾಡೋರು, ಇಲ್ಲ ಅಂದರೆ ಹಾಕಿ ಬಿಟ್ಬಿಡೋರು. ಅವ್ರ ಫೋನಲ್ಲಿ ಆಗಲಿಲ್ಲ ಅಂದರೆ ನನ್ನ ಫೋನಲ್ಲಾದರೂ ಹಾಕೋರು. ನನ್ನ ಹತ್ರನೂ ಫೋನ್ ಇಸ್ಕೊಂಡು ಕನಕದಾರ ಸ್ತೋತ್ರ ಹಾಕು ಅಂತ ಹೇಳಿ ಹಾಕೋರು. ಯಾವ ಭಾಷೆಯಲ್ಲಿ ಬೇಕಾದರೂ ಇದೆ, ತೆಲುಗು, ಕನ್ನಡ, ಹಿಂದಿ, ತಮಿಳು ಎಲ್ಲ ಭಾಷೆಯಲ್ಲಿ ಇದೆ ಅಂದ್ಕೊತೀನಿ. ನಾನು ತೆಲುಗುದಲ್ಲೂ ಕೇಳಿದ್ದೀನಿ, ಕನ್ನಡದಲ್ಲೂ ಕೇಳ್ತೀನಿ. ನಾನು ಡೈಲಿ ಕೂಡ ಹಾಕ್ತೀನಿ. ಒಂದು ಕನಕದಾರ ಸ್ತೋತ್ರ. ಇದು ಬಂದು ಕೇರಳದಲ್ಲಿ ಒಬ್ಬರ ಮನೆಗೆ ಭಿಕ್ಷೆ ಬೇಡೋದಕ್ಕೆ ಅಂತ ಈ ಋಷಿಗಳ ಮನೆಗಳು ಹೋಗಿ ಕೇಳ್ತಾರಂತೆ. ಅವಾಗ ಏನೂ ಇರೋದಿಲ್ವಂತೆ. ಆಗ ಅವರು ಒಂದು ಒಣಗೋಗಿರೋದು ಉಸ್ಲಿಕಾಯಿ ಅಂತಾರಲ್ವ, ಅದನ್ನು ನಾವು ಚಿಕ್ಕಡಿಕಾಯಿ ಅಂತೀವಿ, ಚಿಕ್ಕಡಿಕಾಯಿನ ತೊಗೊಂಬಂದು ಹಾಕ್ತಾರಂತೆ. ನನ್ನ ಹತ್ರ ಇದೇ ಇರೋದು ಅಂತ. ಆಗ ಅವರು ಜೋರಾಗಿ ಕನಕದಾರ ಸ್ತೋತ್ರನ ಹೇಳಿದ ಮೇಲೆ ಅದು ಅಲ್ಲಿ ಎಲ್ಲನೂ ಆ ಚಿಕ್ಕಡಿಕಾಯಿ ಅಂತೀವಲ್ವ, ಅದು ತುಂಬ ಬಂಗಾರ ಚಿಕ್ಕಡಿಕಾಯಿ ಆಗೋಯ್ತಂತೆ. ಮನೆ ತುಂಬ ಇತ್ತಂತೆ, ಈಗಲೂ ಇದೆಯಂತೆ. ಅದು ನನಗೆ ಗೊತ್ತಿಲ್ಲ, ನನಗೆ ತುಂಬ ಜನ ಹೇಳಿದ್ದಾರೆ. ಈಗಲೂ ಆ ಮನೆ ಇದೆ ಅಲ್ಲಿ. ಇವಾಗ್ಲೂ ಒಂದೊಂದು ಎಲ್ಲಾದರೂ ಚಿಕ್ಕ ಚಿಕ್ಕಡಿಕಾಯಿ, ಬಂಗಾರ ಚಿಕ್ಕಡಿಕಾಯಿ ಸಿಗುತ್ತೆ ಅಂತ. ಮತ್ತು ಏನೋ ಅವ್ರಿಗೆ ಶಾಪ
ಪೂರ್ವಜನ್ಮದ ಪಾಪದಿಂದನೋ ಏನೋ ಇದರಿಂದ ಮತ್ತೆ ಅವರು ಬಡವರು ಆಗೋದ್ರು ಅಂತ ಏನೋ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ನಾವು ಡೈಲಿ ಕನಕದಾರ ಸ್ತೋತ್ರ ಓದೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಆ್ಯಂಡ್ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ನನ್ನ ಜೀವನದಲ್ಲಿ ಆದಂತಹ ಒಂದು ಘಟನೆ. ನನಗೆ ತುಂಬ ಕಷ್ಟ ಆಗ್ತಾಯಿದೆ, ದುಡ್ಡು ನಿಲ್ತಾ ಇಲ್ಲ ನಾನು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು 2-3 ಪಾರಾಯಣ ಅಂತೂ ಮಾಡೇ ಮಾಡ್ತೀನಿ. ಸಂಜೆ ಆಗಿರಲಿ ಬೆಳಗ್ಗೆ ಆಗಿರಲಿ, ನನಗೆ ಬೆಳಗ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಸಂಜೆ ಪಾರಾಯಣ ಮಾಡ್ತೀನಿ. ಒಂದು ಕನಕದಾರ ಸ್ತೋತ್ರ, ಫಸ್ಟು ನಾನು ಕನಕದಾರ ಸ್ತೋತ್ರ ಫೋನಲ್ಲಿ ಹಾಕ್ತೀನಿ. ಅದ್ರ ಜೊತೆಗೆ ನಾನು ಓದ್ಕೋತಾ ಇರ್ತೀನಿ. ನನಗೆ ಕನ್ನಡ ಬರೋದ್ರಿಂದ, ನನಗೆ ಅದು ಉಚ್ಚಾರಣೆ ಮಾಡೋಕ್ಕೆ ಬರೋದ್ರಿಂದ ನಾನು ಉಚ್ಚಾರಣೆ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಕೆಲವ್ರು ಏನಂತಾರೆ ಅಂದರೆ ಅದನ್ನ ನಾವು ತಪ್ಪಾಗಿ ಹೇಳಿದ್ರೆ ಶಾಪ ಬರುತ್ತೆ ಅಂತಾರೆ. ಸೊ ನಿಮಗೆ ಹೇಳೋಕ್ಕಾಗಲಿಲ್ಲ, ಕಷ್ಟ ಅನ್ನಿಸ್ತಿದೆ ಅಂದರೆ ನೀವು ದೇವ್ರ ಹಾಡನ್ನ ಹಾಕಿ ಬಿಟ್ಬಿಡಿ. ಎರಡನೇದು ಅಷ್ಟಲಕ್ಷ್ಮಿ ಸ್ತೋತ್ರ, ಶತಮಾನಾವಳಿ ಅಂತ ಏನೋ ಬರುತ್ತೆ. ಅದು ನಾನು ಫೋಟೋಸ್ ಹಾಕ್ತೀನಿ ನಿಮಗೆ. ಅದು ತುಂಬಾ ಒಳ್ಳೆಯದು. 108 ಸ್ತೋತ್ರ ಇರುತ್ತೆ ಅದು. ಓಂ ಪದ್ಮಿನ್ಯೈ ನಮಃ, ಓಂ ಲಕ್ಷ್ಮೀ ನಮಃ, ಓಂ ಲಕ್ಷೈ ನಮಃ, ಈ ಥರ ತುಂಬ, ಓಂ ಪದ್ಮಿನ್ಯೈ ನಮಃ, ಓಂ ಶ್ರೀ ಲಕ್ಷ್ಮೀ ನಾರಾಯಣಿಯೈ ನಮಃ ಅಂತ ತುಂಬ 108 ಇದಿದೆ, ಶತಮಾನಾವಳಿ ಇದೆ. ಆ ಶತಮಾನಾವಳಿನೂ ಅಷ್ಟೇ 108 ಸತಿನೂ ನೀವು ಸ್ತೋತ್ರನ ಓದಿ ಅದನ್ನು ಲಾಸ್ಟಲ್ಲಿ ಪಾರಾಯಣ ಮಾಡಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ನಿಮಗೆ ಬೆನಿಫಿಟ್ ಇದೆ ಅದು ಕೂಡ. ಆಮೇಲೆ ಖಡ್ಗಮಾಲ ಸ್ತೋತ್ರ, ಈ ಸ್ತೋತ್ರನೂ ಅಷ್ಟೇ ಡೈಲಿ ಹಾಕಿ ಬಿಟ್ಬಿಡಿ. ಡೈಲಿ ನೀವು ಖಡ್ಗಮಾಲ ಸ್ತೋತ್ರ ಕೇಳೋದ್ರಿಂದ ನಿಮಗೆ ಎಷ್ಟೇ ಕಷ್ಟ ಇದ್ರೂ ದೇವಿ ನಿಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳ್ತಾರೆ. ನಾನು ಈ 3 ಪಾಠಿಸ್ತೀನಿ. ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ನನಗೆ ಟೈಮ್ ಇದ್ದರೆ ಬೆಳಗ್ಗೆ ಓದ್ತೀನಿ. ನನಗೆ ಆಲ್ಮೋಸ್ಟ್ ಬೆಳಗ್ಗೆ ನನಗೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಸಂಜೆ ಟೈಮಲ್ಲಿ, ಸಂಜೆ ಎಷ್ಟೊತ್ತಿಗೆ ಅಂದರೆ ಒಂದು 6:30 ದೀಪ ಹಚ್ತೀನಲ್ವ, ದೀಪ ಹಚ್ಚಿದಾದ್ಮೇಲೆ ಕೂತ್ಕೊಂಡು ನಾನು 2 ಓದ್ತೀನಿ. ನಾನು ಕನಕದಾರ ಸ್ತೋತ್ರ, ಅಷ್ಟಲಕ್ಷ್ಮಿ ಸ್ತೋತ್ರ. ಇನ್ನೂ ಟೈಮ್ ಇದೆ ಅಂದರೆ ನಾನು ಲಲಿತಾ ಸಹಸ್ರನಾಮ ಕೂಡ ಓದ್ತೀನಿ. ಲಲಿತಾ ಸಹಸ್ರನಾಮ ತುಂಬ ಇರೋದ್ರಿಂದ ಅದು ಓದೋದಕ್ಕೆ ತುಂಬ ಕಷ್ಟನೂ ಆಗುತ್ತೆ. ಇನ್ನೊಂದು ಕೆಲಸಗಳು ಇರೋದ್ರಿಂದ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ನಾನು. ಸೊ ಹಾಗಾಗಿ ತುಂಬ ಸತಿ ಅರ್ಧ ಬಿಟ್ಬಿಟ್ಟಿದ್ದೀನಿ. ಅದಕ್ಕಾಗಿ ನಾನೀಗ ಲಲಿತಾ ಸಹಸ್ರನಾಮ ಹಾಕಿ ಬಿಟ್ಬಿಡ್ತೀನಿ. ಅದನ್ನು ನಾನು ಓದೋಕ್ಕೆ ಹೋಗೋದಿಲ್ಲ. ಖಡ್ಗಮಾಲ ಸ್ತೋತ್ರ ಕೂಡ ನಾನು ಓದೋಕ್ಕೆ ಹೋಗೋದಿಲ್ಲ, ವಿಡಿಯೋ ಹಾಕಿ ಬಿಟ್ಬಿಡ್ತೀನಿ. ಕನಕದಾರ ಸ್ತೋತ್ರ ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಮಾತ್ರ ಕಂಪ್ಲೀಟಾಗಿ ಟೈಮ್ ಇದ್ದರೆ ಕೂತ್ಕೊಂಡು ಡೈಲಿ ಓದ್ತೀನಿ. ಡೈಲಿ ಆಗಲಿಲ್ಲ ಅಂದರೆ ವಾರದಲ್ಲಿ 2 ದಿನ ಆದರೂ ನಾನು ಇದನ್ನು ಪಾಲಿಸ್ತೀನಿ. ಸೋಮವಾರ, ಶುಕ್ರವಾರ ನಾನು ಇವೆರಡು ದಿನ ಪೂಜೆ ಮಾಡೋದು. ಸೊ ಡೈಲಿ ಪೂಜೆ ಮಾಡ್ತೀನಿ. ಆದರೆ ನಾನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಡೈಲಿ ಸೋಮವಾರ, ಶುಕ್ರವಾರ, ಸೋಮವಾರ ಬಂದು ಮನೆ ದೇವ್ರದ್ದು, ಶುಕ್ರವಾರ ಬಂದು ನಮ್ಮ ಅತ್ತೆ ಅವತ್ತಿಂದ ಪಾಲಿಸ್ಕೊಂಬಂದಿರೋದು, ಅದನ್ನು ನಾನು ಮಾಡ್ತೀನಿ. ಅವೆರಡು ದಿನ ಮಾತ್ರ ನನಗೆ ಟೈಮ್ ಇದ್ದರೆ ಆದರೆ ನಾನು ಇವೆರಡನ್ನೂ ಓದ್ತೀನಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಈ 2 ಸ್ತೋತ್ರ ಓದೋದ್ರಿಂದ ಲಕ್ಷ್ಮಿ, ಮಹಾಲಕ್ಷ್ಮಿ ಸುರಿಮಳೆನೇ ಆಗುತ್ತೆ. ಮನೆಯಲ್ಲಿ ಯಾವುದೇ ಕಷ್ಟ ಬರೋದಿಲ್ಲ, ದುಡ್ಡಿಗೆ ಅಂತೂ ಕಷ್ಟ ಬರೋದಿಲ್ಲ. ಕನಕದಾರ ಸ್ತೋತ್ರ ಅಂತ ಹೇಳೋದು ಅದಕ್ಕೇ ತುಂಬಾ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಇದು ಅಳವಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇದು ನನ್ನ ಜೀವನದಲ್ಲಿ ಆಗಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಬಾಯ್ ಬಾಯ್.